ಸ್ಟೂಡೆಂಟ್ಸ್ ನೀವೇನಾದ್ರು IBPSಗೆ ಪ್ರಿಪೇರ್ ಆಗ್ತಾ ಇದ್ದಾರೆ ಅವ್ರಿಗೆ ಒಂದು ಒಳ್ಳೆ ಅಪರ್ಚುನಿಟಿ. ಯಾರೋ ನಿಮ್ಮ ಫ್ರೆಂಡ್ ಏನಾದ್ರು ಬ್ಯಾಂಕಿಂಗ್ ಜಾಬ್ ಏನಾದ್ರು ಪ್ರಿಪೇರ್ ಆಗ್ತಾ ಇದ್ದಾರೆ ಅವ್ರಿಗೆ ಈ ವಿಡಿಯೋನ ಸೆಂಡ್ ಮಾಡಿ 100% ಯೂಸ್ ಆಗುತ್ತೆ. ಸೊ ಅಗೇನ್ ಇವಾಗ IBPSಲ್ಲಿ ಅರೌಂಡ್ ಒಂದು 4 to 5 ಬ್ಯಾಂಕ್ ಸೇರಿ ಒಂದು 6,000+ ವೇಕೆನ್ಸೀಸ್ ಕಾಲ್ ಮಾಡಿದ್ದಾರೆ. ಸೊ ಪ್ರತಿಯೊಂದು ನೀಟಾಗಿ ಹೇಳ್ತೀನಿ, ಎಂಡ್ ತನಕ ನೋಡಿ. ಯಾವ ಬ್ಯಾಂಕಲ್ಲಿ ಎಷ್ಟು ಕಾಲ್ ಫಾರ್ಮ್ ಇದಾವೆ ಪ್ರತಿಯೊಂದು ಹೇಳ್ತೀನಿ, ಸ್ಕಿಪ್ ಮಾಡ್ಕೋಬೇಡಿ, ಎಂಡ್ ತನಕ ನೋಡಿ. ಸೊ IBPSಯಿಂದ ಕಾಲ್ ಆಗ್ತಾ ಇರೋದು. ಸೊ ನಿಮಗೆ ಡೇಟ್ಸ್ ಬಂದುಬಿಟ್ಟು ಆನ್ಲೈನ್ ರಿಜಿಸ್ಟ್ರೇಷನ್ ಡೇಟ್ 1 to 21 ತನಕ ಇರುತ್ತೆ, ಅಪ್ ಟು 7th ಮಂತ್. ಹೌದಾ, ಈ ಮಂತ್ ಸ್ಟಾರ್ಟ್ ಆಗಿದೆ ಅಲ್ವಾ, ಇವತ್ತಿಂದ ಹೇಳ್ಕೊಂಡು 21 ತನಕ ಇರುತ್ತೆ ಟೈಮು. ಪೇಮೆಂಟ್ ಆಫ್ ಅಪ್ಲಿಕೇಶನ್ ಫೀಸ್ ಪೇಮೆಂಟ್ ಬಂದುಬಿಟ್ಟು ನಿಮಗೆ 1 to 21 ತನಕ ಇರುತ್ತೆ ಸೇಮ್. ಹೌದಾ, ಎಡಿಟ್ ವಿಂಡೋ ಫಾರ್ ಮಾಡಿಫಿಕೇಶನ್ ಏನಾದ್ರು ಎಡಿಟ್ ಮಾಡೋದಿದ್ರೆ 2 days ಆಫ್ಟರ್ ಕ್ಲೋಸಿಂಗ್ ದ ರಿಜಿಸ್ಟ್ರೇಷನ್. ಹೌದಾ, ಕ್ಲೋಸ್ ಆದಮೇಲೆ 2 days ಟೈಮ್ ಇರುತ್ತೆ, ನೀವೇನಾದ್ರು ಎಡಿಟ್ ಮಾಡ್ಕೋದ್ರೆ ಮಾಡ್ಕೋಬೋದು. ಕಂಡಕ್ಟಿಂಗ್ ಫ್ರೀ ಎಕ್ಸಾಮಿನೇಷನ್ ಟ್ರೈನಿಂಗು PETದು ಆಗಸ್ಟಲ್ಲಿ ಇಡ್ತಾನೆ. ಆ್ಯಂಡ್ ಡೌನ್ಲೋಡ್ ಆಫ್ ಕಾಲ್ ಲೆಟರ್ ಫಾರ್ ಆನ್ಲೈನ್ ಎಕ್ಸಾಮಿನೇಷನ್ ಆಗಸ್ಟ್ 2026 ಒಳಗಡೆ ಇರುತ್ತೆ. ನೀವು ಹಾಲ್ ಟಿಕೆಟ್ನ ಡೌನ್ಲೋಡ್ ಮಾಡ್ಕೋಬೇಕು. ಆನ್ಲೈನ್ ಎಕ್ಸಾಮಿನೇಷನ್ ಪ್ರಿಲಿಮಿನರಿ ಎಕ್ಸಾಮ್ ಬಂದುಬಿಟ್ಟು ಆಗಸ್ಟ್ 2026 ಇರುತ್ತೆ ಆ ಎಕ್ಸಾಮು. ಆಮೇಲೆ ರಿಸಲ್ಟ್ ಆಫ್ ಆನ್ಲೈನ್ ಎಕ್ಸಾಮಿನೇಷನ್ ಪ್ರಿಲಿಮಿನರಿ ಎಕ್ಸಾಮ್ದು ರಿಸಲ್ಟ್ ಬಂದುಬಿಟ್ಟು ಸೆಪ್ಟೆಂಬರಲ್ಲಿ ಇರುತ್ತೆ. ಹೌದಾ, ಸೊ ಡೌನ್ಲೋಡ್ ಕಾಲ್ ಲೆಟರ್ ಫಾರ್ ಆನ್ಲೈನ್ ಎಕ್ಸಾಮಿನೇಷನ್ ಮೇನ್ ಎಕ್ಸಾಮ್ಗೆ ಸೆಪ್ಟೆಂಬರ್ 2026 ಹಾಲ್ ಟಿಕೆಟ್ ಬಿಡ್ತಾನೆ. ಆ್ಯಂಡ್ ಮೇನ್ ಎಕ್ಸಾಮ್ ಬಂದುಬಿಟ್ಟು ಅಕ್ಟೋಬರ್ ನಡೆಯುತ್ತೆ. ಆ್ಯಂಡ್ ಡಿಕ್ಲರೇಷನ್ ಆಫ್ ರಿಸಲ್ಟ್ ಮೇನ್ ಎಕ್ಸಾಮ್ ರಿಸಲ್ಟ್ ಬಂದುಬಿಟ್ಟು ನವಂಬರ್ 2026 ಇರುತ್ತೆ. ಪರ್ಸನಾಲಿಟಿ ಟೆಸ್ಟ್ ಬಂದುಬಿಟ್ಟು ನವಂಬರಲ್ಲಿ ಇರುತ್ತೆ. ಕಂಡಕ್ಟಿಂಗ್ ಆಫ್ ಇಂಟರ್ವ್ಯೂ ಬಂದುಬಿಟ್ಟು ನವಂಬರ್ ಆರ್ ಡಿಸೆಂಬರಲ್ಲಿ ನಡೆಸ್ತಾನೆ. ಆ್ಯಂಡ್ ಪ್ರೊವಿಷನಲ್ ಅಲಾಟ್ಮೆಂಟ್ ಜಾಯ್ನಿಂಗ್ ಬಂದುಬಿಟ್ಟು ಜನವರಿಯಲ್ಲಿ 2027 ಜನವರಿಲಿ ಜಾಬ್ಗೆ ಜಾಯ್ನ್ ಆಗ್ಬೋದು. ಒಂದು 1 ಮಂತ್ ಏನೋ ಹಿಂದೆ ಮುಂದೆ ಆಗ್ಬೋದು ಅಷ್ಟೇ. ಅದು ಏನು ಕೊಟ್ಟಿದ್ದಾನೋ ಏನಾದ್ರು ಪ್ಯಾಟರ್ನ್ ಅವನು ಫಾಲೋ ಮಾಡ್ತಾನೆ. ಒಂದು 15 ಡೇಸು 10 ಡೇಸು ಈ ಥರ ಹೇರ್ ಅಪೇರ್ ಆಗ್ತಾ ಇರುತ್ತೆ, ಚೇಂಜಸ್ ಆಗ್ತಾ ಇರುತ್ತೆ ಅಷ್ಟೇ. ಸೊ 100% ಫಾಲೋ ಮಾಡ್ತಾರೆ. ಈ ಕರ್ನಾಟಕ ಗೌರ್ಮೆಂಟ್ ಗಟ್ಟೆ 1 ವರ್ಷ 2 ವರ್ಷ ಡಿಲೇ ಮಾಡಲ್ಲ. ಸೊ ಏನೇನಿದೆ ನೋಡೋಣ, ಎಂಟು ತಗೊಂಡು ಏನಾದ್ರು ಫಸ್ಟ್ ಟೈಮ್ ಏನು ನೋಡ್ತಾರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ನಿಮಗೆ ಜಾಬ್ ಅಪ್ಡೇಟ್ಸು ಸಿಗ್ತಾ ಇರುತ್ತೆ. ಆ್ಯಂಡ್ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ವಾಟ್ಸಪ್ ಮತ್ತು ಟೆಲಿಗ್ರಾಮ್ ಗ್ರೂಪ್ ಲಿಂಕ್ ಇದೆ. ನಿಮ್ಗೆ ಯಾವುದ್ರಲ್ಲಿ ಕಂಫರ್ಟ್ ಆಗುತ್ತೋ ಅದರಲ್ಲಿ ಜಾಯ್ನ್ ಆಗಿ. ಹೌದಾ, ಸೊ ಪಾರ್ಟಿಸಿಪೆಂಟ್ ಬ್ಯಾಂಕ್ ಬಂದುಬಿಟ್ಟು ಬ್ಯಾಂಕ್ ಆಫ್ ಬರೋಡಾ ಆ್ಯಂಡ್ ಕೆನರಾ ಬ್ಯಾಂಕು, ಇಂಡಿಯನ್ ಓವರ್ಸೀಸ್ ಬ್ಯಾಂಕು, ಯುಕೋ ಬ್ಯಾಂಕು, ಬ್ಯಾಂಕ್ ಆಫ್ ಇಂಡಿಯಾ, ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾ, ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಆಫ್ ಇಂಡಿಯಾ, ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ, ಬ್ಯಾಂಕ್ ಆಫ್ ಮಹಾರಾಷ್ಟ್ರ, ಇಂಡಿಯನ್ ಬ್ಯಾಂಕು, ಪಂಜಾಬ್ ಆ್ಯಂಡ್ ಸಿಂಧ್ ಬ್ಯಾಂಕ್ ಅಷ್ಟು ಕೂಡಿ ಒಂದು 6,000+ ಪೋಸ್ಟ್ನು ಕಾಲ್ ಮಾಡಿದ್ದಾರೆ. ಸೊ ಪೋಸ್ಟ್ ನೇಮ್ ಬಂದುಬಿಟ್ಟು ಪ್ರೊವಿಷನರಿ ಆಫೀಸರ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಟ್ರೈನಿಂಗ್. ಹೌದಾ, ಪ್ರೊವಿಷನರಿ ಆಫೀಸರ್ ಅಂತಲೂ ಕರಿಬೋದು ಆ್ಯಂಡ್ ಮ್ಯಾನೇಜ್ಮೆಂಟ್ ಟ್ರೈನಿಂಗ್ ಅಂತಲೂ ಕರೀತಾರೆ. ಸೊ ಸ್ಯಾಲ್ರಿ ಬಂದುಬಿಟ್ಟು ಅವ್ರಿಗೆ 48,000 22,000 ಆ್ಯಂಡ್ ಬೇಸಿಕ್ ಅದೆಲ್ಲ ಕೊಡಿ ಅರೌಂಡ್ 85,920 ಸ್ಯಾಲ್ರಿ ಬರುತ್ತೆ. ಸೊ ಬೇಸಿಕ್ಕು 48,480 ತನಕ ಇರುತ್ತೆ. ಹೌದಾ, ಸೊ ಇದು ಅನ್ನೆಸೆಸರಿ ಥಿಂಗ್ಸ್ ನಾನು ನಿಮ್ಗೆ ಏನೂ ಹೇಳಲ್ಲ. ಸೊ ಮಿನಿಮಮ್ ಏಜ್ ಬಂದುಬಿಟ್ಟು 20 years ಆಗಿರಬೇಕು, ಮ್ಯಾಕ್ಸಿಮಮ್ 30 years. ಆ್ಯಂಡ್ ಅ ಕ್ಯಾಂಡಿಡೇಟ್ ಮಸ್ಟ್ ಹ್ಯಾವ್ ಬಾರ್ನ್ ನಾಟ್ ಅರ್ಲಿಯರ್ ದ್ಯಾನ್ 2/7/1996. ಹೌದಾ, 2/7/1996 ಮುಂಚೆ ಹುಟ್ಟಿರ್ಬೋದು. ಆ್ಯಂಡ್ ಲೇಟರ್ ದೆನ್ 1/7/2006 ಆದಮೇಲೆ ಬಾರ್ನ್ ಆಗಿರ್ಬೋದು. ವ್ಯಾಲ್ಯೂ ಡೇಟು ಕಂಪಲ್ಸರಿ ಚೆಕ್ ಮಾಡಬೇಕು. ಹೌದಾ, ಸೊ SC/STಗೆ 5 years ರಿಲ್ಯಾಕ್ಸೇಷನ್, ಅದರ್ ಬ್ಯಾಕ್ವರ್ಡ್ ಕ್ಲಾಸಸ್ಗೆ 3 years, ಪರ್ಸನಲ್ ಡಿಸಬಿಲಿಟಿ ಇರೋರಿಗೆ ಹ್ಯಾಂಡಿಕ್ಯಾಪ್ಗೆ 10 years, ಆ್ಯಂಡ್ ಎಕ್ಸ್ ಸರ್ವಿಸ್ಮನ್ಗೆ 5 years ಏಜ್ ರಿಲ್ಯಾಕ್ಸೇಷನ್ ಇದೆ. ಆ್ಯಂಡ್ ನಿಮಗೆ ಇದೇ ಥರ ಜಾಬ್ ಅಪಾರ್ಚುನಿಟೀಸ್ ಅಪ್ಡೇಟ್ಸ್ ಬೇಕಪ್ಪ ಅಂದರೆ ಫಸ್ಟ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ಈಗ BC ಆ್ಯಂಡ್ BSc CS BE CS ಅವರು ಕೂಡ ಒಂದು ಒಳ್ಳೆಯ ಅಪರ್ಚುನಿಟಿ 2,500 ಪೋಸ್ಟ್ನ ಅಪ್ರೂವಲ್ ಕೊಟ್ಟಿದ್ದಾನೆ. ಅವರ ಎಷ್ಟು ಆಗುತ್ತೆ ನೋಡಬೇಕು. ಹೌದಾ, C&R ರೂಲ್ ಬಿಡುಗಡೆ ಮಾಡಿದ್ದಾನೆ ಕರ್ನಾಟಕ ಗೌರ್ಮೆಂಟ್. ಸೊ ಅದ್ರದ್ದು ಕೂಡ ನೆಕ್ಸ್ಟ್ ವಿಡಿಯೋ ಬರುತ್ತೆ, ಇನ್ನೂ ಬೇಕಾದ್ರೆ ವಾಚ್ ಮಾಡಿ. ಸೊ ಇದ್ರಲ್ಲಿ ಏನು ನೀಡಿದೆ ಅದನ್ನು ಮಾತ್ರ ಎಕ್ಸ್ಪ್ಲೇನ್ ಮಾಡ್ತೀನಿ, ಅನ್ನೆಸೆಸರಿ ಥಿಂಗ್ಸ್ನ ಯಾವುದೂ ಎಕ್ಸ್ಪ್ಲೇನ್ ಮಾಡಲ್ಲ. ಸೊ ನಿಮಗೆ ಎಕ್ಸಾಮ್ ಫೀಸ್ ಬಂದುಬಿಟ್ಟು 175 ಇನ್ಕ್ಲೂಡಿಂಗ್ GST, SC/ST, PWD ಅವ್ರ ಕ್ಯಾಂಡಿಡೇಟ್ಸಿಗೆ. ಅದರ್ಸ್ಗೆ 850 rupees ಇರುತ್ತೆ ಇನ್ಕ್ಲೂಡಿಂಗ್ GST. ಸೊ GST ಮಾಡಬೇಡಿ, ಇನ್ಕ್ಲೂಸ್ GST. ಹೌದಾ, ಸೊ ನಿಮಗೆ ಬ್ಯಾಂಕ್ ಟ್ರಾನ್ಸ್ಫರ್ ಚಾರ್ಜಸ್ಸು, ಆನ್ಲೈನ್ ಪೇಮೆಂಟು, ಅಪ್ಲಿಕೇಶನ್ ಫೀಸು, ಇಂಟಿಮೇಷನ್ ಚಾರ್ಜಸ್ ವಿಲ್ ಬಿ ಬಾರ್ನ್ ಬೈ ದ ಕ್ಯಾಂಡಿಡೇಟ್ಸ್. ಹೌದಾ, ಸೊ ನೀವು ಅದು ನೀವೇ ಪೇ ಮಾಡಬೇಕು, ಏನಾದರೂ ಬ್ಯಾಂಕ್ ಫೀಸ್ ಏನಾದರೂ ಎಕ್ಸ್ಟ್ರಾ ಇದ್ದರೆ. ಹೌದಾ, ಸೊ ಸ್ಟ್ರಕ್ಚರ್ ಆಫ್ ಎಕ್ಸಾಮಿನೇಷನ್ ಸ್ಟ್ರಕ್ಚರ್ ಬಂದುಬಿಟ್ಟು ನಿಮಗೆ ಫಸ್ಟ್ ಪೇಪರಲ್ಲಿ ಪ್ರಿಲಿಮಿನರಿಲಿ ಇಂಗ್ಲೀಷ್ ಲ್ಯಾಂಗ್ವೇಜ್ ಇರುತ್ತೆ, 30 ಕ್ವಶನ್ಸ್ ಇರುತ್ತೆ, 30 ಮಾರ್ಕ್ಸು, ಇಂಗ್ಲೀಷು 20 minutes ಟೈಮ್ ಇರುತ್ತೆ. ಹೌದಾ,
ಸೊ ಕ್ವಾಂಟಿಟೇಟಿವ್ ಅಪ್ಟಿಟ್ಯೂಡಲ್ಲಿ 35 ಕ್ವಶನ್ಸು 30 ಮಾರ್ಕ್ಸು, ಇಂಗ್ಲೀಷ್ ಆ್ಯಂಡ್ ಹಿಂದಿ ಒಳಗಡೆ ಇರುತ್ತೆ 20 ಮಿನಿಟ್ಸ್ ಟೈಮು. ಲಿಸ್ನಿಂಗ್ ಆ್ಯಂಡ್ ಎಬಿಲಿಟಿ ಒಳಗಡೆ 35 ಕ್ವಶನ್ಸು 40 ಮಾರ್ಕ್ಸು, ಇಂಗ್ಲೀಷ್ ಆ್ಯಂಡ್ ಹಿಂದಿ ಒಳಗಿರುತ್ತೆ 20 ಮಿನಿಟ್ಸ್ ಟೈಮು. ಟೋಟಲ್ ಬಂದ್ಬಿಟ್ಟು 100 ಕ್ವಶನ್ಸು 100 ಮಾರ್ಕ್ಸು 60 ಮಿನಿಟ್ಸ್ ಟೈಮ್ ಇರುತ್ತೆ. ಅದು ನೀವು ಮ್ಯಾನೇಜ್ಮೆಂಟ್ ಮಾಡ್ಕೊಂಡು ವರ್ಕ್ ಮಾಡಬೇಕು, ಸಾಲ್ವ್ ಮಾಡಬೇಕು, ಹೌದಾ. ಸೊ ಮೇನ್ ಎಕ್ಸಾಮ್ ಬಂದ್ಬಿಟ್ಟು ರೀಸನಿಂಗ್ 40 ಕ್ವಶನ್ಸು 60 ಮಾರ್ಕ್ಸು, ಆಮೇಲೆ 45 ಮಿನಿಟ್ಸ್ ಟೈಮು, ಇಂಗ್ಲೀಷ್ ಹಿಂದಿ ಒಳಗಿರುತ್ತೆ. ಜನರಲ್ ಎಕನಾಮಿ ಆ್ಯಂಡ್ ಬ್ಯಾಂಕಿಂಗ್ ಅವೇರ್ನೆಸ್, ಡಿಜಿಟಲ್ ಫೈನಾನ್ಷಿಯಲ್ ಅವೇರ್ನೆಸ್ ಬಂದ್ಬಿಟ್ಟು 50 ಕ್ವಶನ್ಸು 60 ಮಾರ್ಕ್ಸು, ಇಂಗ್ಲೀಷ್ ಹಿಂದಿ 35 ಮಿನಿಟ್ಸ್ ಟೈಮ್ ಇರುತ್ತೆ. ಸೊ ಇಂಗ್ಲೀಷ್ ಲ್ಯಾಂಗ್ವೇಜ್ ಬಂದ್ಬಿಟ್ಟು 20 ಮಾರ್ಕ್ಸು, ಇಂಗ್ಲೀಷಲ್ಲಿರುತ್ತೆ 35 ಮಿನಿಟ್ಸ್ ಟೈಮು. ಡೇಟಾ ಅನಾಲಿಸಿಸ್ ಆ್ಯಂಡ್ ಇಂಟರ್ಪ್ರಿಟೇಷನ್ ಬಂದ್ಬಿಟ್ಟು 40 ಕ್ವಶನ್ಸು 60 ಮಾರ್ಕ್ಸು, ಇಂಗ್ಲೀಷ್ ಹಿಂದಿ ಇರುತ್ತೆ 45 ಮಿನಿಟ್ಸ್ ಟೈಮ್ ಇರುತ್ತೆ. ಟೋಟಲ್ 200 ಮಾರ್ಕ್ಸು 160 ಮಿನಿಟ್ ಟೈಮ್ ಇರುತ್ತೆ. ಆ್ಯಂಡ್ ನಿಮಗೆ ಲಾಸ್ಟಿಗೆ ಒಂದು ಡಿಸ್ಕ್ರಿಪ್ಟಿವ್ ಇರುತ್ತೆ. ಡಿಸ್ಕ್ರಿಪ್ಟಿವ್ ಬಂದ್ಬಿಟ್ಟು 2 ಇರುತ್ತೆ, 25 ಮಾರ್ಕ್ಸ್ ಇರುತ್ತೆ. ಇಂಗ್ಲೀಷಲ್ಲಿ 30 ಮಿನಿಟ್ಸ್ ಟೈಮ್ ಇರುತ್ತೆ. ಎಸ್ಸೆ ಆ್ಯಂಡ್ ಕಾಂಪ್ರೆಷನ್ ರೈಟಿಂಗ್ ಇರುತ್ತೆ. ಸೊ ನೀವು ಅದನ್ನು ಮಾಡ್ಕೋಬೇಕಷ್ಟೆ. ಸೊ ಇಷ್ಟು ನಿಮಗೆ ಇಂಪಾರ್ಟೆಂಟ್ ಇರೋದು. ಸೊ ಇದು ವಿಡಿಯೋ ಬೇಕಪ್ಪ ಅಂದರೆ ನಮ್ಮ ಗ್ರೂಪಿಗೆ ಜಾಯ್ನ್ ಆದರೆ 100% ಈ PDF ಕೂಡ ಸಿಗುತ್ತೆ, ಅಥವಾ ಡಿಸ್ಕ್ರಿಪ್ಷನ್ ಇರುತ್ತೆ, ಹೋಗ್ಬೇಕಾದ್ರೆ ಚೆಕ್ ಮಾಡಿ. ಇದರ ಜಾಬ್ ಅಪ್ಡೇಟ್ಸ್ ಬೇಕಪ್ಪ ಅಂದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಥ್ಯಾಂಕ್ ಯು.